ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸೀರೆಯಿಂದ ಸಪರೇಟ್ ಮಾಡಿರುವಂತ ಈ ರೀತಿಯಾದ ಬಾರ್ಡರ್ ಇದೆ ನನ್ನ ಹತ್ರ. ಇದನ್ನ ಹೇಗೆ ರಿಯೂಸ್ ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ರೀತಿಯಾದ ಬಾರ್ಡರ್ಸ್ ಅಂಗಡಿಗಳಲ್ಲೂ ಅವೈಲೇಬಲ್ ಇರುತ್ತೆ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈ ರೀತಿಯಾದ ಪೇಸ್ಟಿಂಗ್ ಕ್ಯಾನ್ವಾಸ್ ಅಂತ ಬರುತ್ತೆ, ಅದನ್ನ ತಗೊಳ್ತಾ ಇದೀನಿ. ನಾವು ಚೂಡಿದಾರ್ ಎಲ್ಲ ಹೊಲಿದಾಗ ನೆಕ್ಗೆ ಎಲ್ಲ ಹಾಕ್ತಾರಲ್ವಾ, ಅದೇ ಕ್ಯಾನ್ವಾಸ್ ಇದು. ಇದರ ಅಳತೆ 9.25 ಇಂಚು ಬೈ 10 ಇಂಚು ಇದೆ. 9 ಬೈ 10 ಇಂಚು ಇದೆ. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಈ ಒಂದು ಪೇಸ್ಟಿಂಗ್ ಕ್ಯಾನ್ವಾಸ್ ಮೇಲೆ ನಾನು ಈ ರೀತಿಯಾಗಿ ಈ ಬಾರ್ಡರ್ ಅನ್ನ ಇಡ್ತಾ ಕರೆಕ್ಟ್ ಆಗಿ ಎರಡು ಕಡೆ ಸ್ಟಿಚ್ ಹಾಕ್ತಾ ಬರ್ತೀನಿ. ಅದು ನಿಮ್ಗೆ ನೆಕ್ಸ್ಟ್ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಏನ್ ಮಾಡ್ಬೇಕು ಅಂದ್ರೆ ಅಡಿಗಡೆ ಆ ಕ್ಯಾನ್ವಾಸ್ ಅನ್ನ ಇಟ್ಕೊಂಡು ಕ್ಯಾನ್ವಾಸ್ ಮೇಲೆ ಈ ರೀತಿಯಾಗಿ ನಾನು ಬಾರ್ಡರ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ಹೋಗ್ತಾ ಇದೀನಿ. ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಸೀದಾ ಹೊಲ್ಕೋತಾ ಹೋದ್ರೆ ಆಯ್ತು. ನೋಡಿ ಈ ತರ ಜಸ್ಟ್ ಒಂದು ಸ್ಟ್ರೇಟ್ ಸ್ಟಿಚ್ ಅಷ್ಟೇನೆ. ದಾರ ಎಲ್ಲ ಕಾಣಿಸುತ್ತಲ್ವಾ, ಆ ಪಾರ್ಟ್ ಒಳಗಡೆ ಹೋಗ್ಬೇಕು, ಪ್ಲೇನ್ ಇರೋ ಪಾರ್ಟ್ ಹೊರಗಡೆ ಬರಬೇಕು. ಆ ಪ್ರಕಾರವಾಗಿ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ ಇದನ್ನ ಒನ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ಬೇಕು. ಈಗ ನಾನು ಫೈನಲ್ ಪೀಸ್ ವರೆಗೆ ಬಂದೆ. ನನಗೆ ಕ್ಯಾನ್ವಾಸ್ ಸ್ವಲ್ಪ ಕಡಿಮೆ ಇತ್ತಲ್ವಾ, ಹಾಗಾಗಿ ಈ ರೀತಿಯಾಗಿ ಇದನ್ನ ಉಲ್ಟಾ ತಿರ್ಗಿಸ್ಕೊಂಡ್ಬಿಟ್ಟು ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ತಾ ಇದೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇದನ್ನ ಒಂದು ನೀಟಾಗಿರುವ ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಈ ರೀತಿಯಾಗಿ 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಈಗ ನೋಡಿ ಈ ರೀತಿಯಾಗಿ ಒಂದು ಸಿಂಗಲ್ ಪೀಸು ನನಗೆ ರೆಡಿ ಸಿಕ್ಕಿದೆ. ನೆಕ್ಸ್ಟ್ ನಾನು ಇದರಲ್ಲಿ ಏನ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಏನ್ ಮಾಡ್ಬೇಕು ಅಂದ್ರೆ ಇದೇ ಅಳತೆಯ ಎಷ್ಟು ಬಂದಿದೆಯೋ ನೋಡ್ಕೊಂಡು ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡು ಅದನ್ನು ಕೂಡ ಈ ರೀತಿಯಾಗಿ ಅಟ್ಯಾಚ್ ಮಾಡಿಬಿಟ್ಟು 4 ಕಡೆಗೂ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಬಟ್ಟೆಯನ್ನ ತಗೊಂಡಿದ್ದೀನಿ ನಾನಿಲ್ಲಿ, ಲೈನಿಂಗ್ ಬಟ್ಟೆ ತರದ್ದೆ. ಹಾಗೆ ಇದರ ಅಳತೆ 10 ಇಂಚು ಅಗಲ ಇದೆ. ನೆಕ್ಸ್ಟ್ ಸುಮಾರು ಒಂದು 6.25 ಅಥವಾ 7 ಇಂಚು ಉದ್ದ ಇದೆ. ಈಗ ಇದನ್ನ ಮೇಲ್ಗಡೆ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅದಾದ್ಮೇಲೆ ನೋಡಿ ಈ ತರ ರೆಡಿ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಮೇನ್ ಪೀಸ್ ಏನ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಈ ರೀತಿಯಾಗಿ ಈ ಪೀಸ್ ಅನ್ನ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಸಪರೇಷನ್ಗೆ ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಅಲ್ಲಿ ಕೂಡ ನಾನು ಒಂದು ಸ್ಟಿಚ್ ಅನ್ನ ಹಾಕಿ 2 ಪಾಕೆಟ್ಸ್ ಬರೋ ರೀತಿಯಾಗಿ ಮಾಡ್ಕೊಳ್ತೀನಿ. ಇವಾಗ ನಾನು ಹೇಗೆ ಇಲ್ಲಿ ಲೈನ್ ಅನ್ನ ಹಾಕಿದ್ದೀನಲ್ವಾ ಅಲ್ಲಿ ಅದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಹಾಗೆ ಉಳಿದಿರುವಂತ 3 ಕಡೆಗೂ ಸ್ಟಿಚ್ ಅನ್ನ ಹಾಕ್ಬೇಕು. ನೋಡಿ ಇವಾಗ ಈ ತರ ಇದು ರೆಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡಕ್ ಹೊರಟಿದ್ದೀನಿ. ಸೊ ಜಿಪ್ಪಿನ ಅಳತೆಯನ್ನ ಈ ತರ ತಗೊಂಡು ಕಟ್ ಮಾಡ್ಬೇಕು. ಒಂದ್ ಕಡೆ ನಾನು ಹಾಗೆ ಬಿಡ್ಬೇಕು, ಉಳಿದಿರುವಂತ 3 ಕಡೆಗೂ ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿಬಿಟ್ಟು ಜಿಪ್ ಅನ್ನ ಕಟ್ ಮಾಡಿ ತೆಗೆದಿಟ್ಕೊಂಡೆ. ಹಾಗೆ ಇದರಲ್ಲಿ ಈ ರೀತಿಯಾಗಿ ಜಿಪ್ ಅನ್ನ ಸಪರೇಟ್ ಮಾಡ್ಕೊಳ್ಬೇಕು. ಇದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಏನಿದೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಸ್ಕ್ವೇರ್ ಇದೆ ಅಲ್ವಾ, ಇಲ್ಲಿ ಮೇಲ್ಗಡೆ ಶೇಪು, ಅದಕ್ಕೆ ನಾನು ಒಂದ್ ಸ್ವಲ್ಪ ಇದನ್ನ ರೌಂಡ್ ಶೇಪ್ ಆಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಜಿಪ್ ಅಟ್ಯಾಚ್ ಮಾಡೋದಕ್ಕೂ ಸುಲಭ ಮತ್ತೆ ಒಳ್ಳೆ ಶೇಪ್ ಕೂಡ ಸಿಗತ್ತೆ. ನೋಡಿ ಇದು ಈ ರೀತಿಯಾಗಿ ಬಂತು. ನಾನು ಇಲ್ಲಿ ಜಿಪ್ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನ ಈ ಕಡೆಯಿಂದ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಸುತ್ತಲೂ ತಿರುಗಿಸ್ತಾ ಈ ರೀತಿಯಾಗಿ ಈ ತುದಿವರೆಗೂ ಬರಬೇಕು. ಆ ಪ್ರಕಾರವಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಇವಾಗ ನಾನು ಒಂದ್ ಕಡೆಗೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡೆ. ನಂತರ ಅದನ್ನ ಹೀಗೆ ತಿರುಗಿಸ್ಬಿಟ್ಟು ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ ಕೂಡ ಹಾಕೊಳ್ಬೇಕು. ಹೀಗೆ ಸುತ್ತಲೂ ನಾನು ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ ಇವಾಗ. ಸೊ ಇವಾಗ ನೋಡ್ಬೋದು ನಾನು ಪ್ರೆಸ್ ಸ್ಟಿಚ್ ಕೂಡ ಹಾಕೊಂಡಿದ್ದಾಯ್ತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಜಿಪ್ ಅನ್ನ ಸ್ವಲ್ಪನೇ ತೆಗೆದ್ಬಿಟ್ಟು ನಂತರ ಇದನ್ನ ಉಲ್ಟಾ ಮಾಡ್ಕೊಳ್ಬೇಕು. ಉಲ್ಟಾ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಒಂದು ಎಡ್ಜ್ ಏನಿದೆ ಇಲ್ಲಿ ಎಕ್ಸ್ಟ್ರಾ ಜಿಪ್ ಒಂಚೂರು ಏನಿದೆ ಅದನ್ನ ಕಟ್ ಮಾಡಿ ತೆಗೆದು ಇಲ್ಲಿ ಡಬಲ್ ಸ್ಟಿಚ್ ಹಾಕಿದನ್ನ ಲಾಕ್ ಮಾಡಬೇಕು. ಈಗ ಇಲ್ಲಿ ಡಬಲ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೋಡಿ ಈ ತರ ಬಂದಿದೆ.
ನೆಕ್ಸ್ಟ್ ಇದನ್ನ ಕವರ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಪೈಪಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಅದೇ ಲೈನಿಂಗ್ ಬಟ್ಟೆಯಲ್ಲಿ ಸುಮಾರು 1 ಇಂಚ್ ಆಗುವಷ್ಟು ಬಟ್ಟೆಯನ್ನ ತಗೊಂಡು ಈ ರೀತಿಯಾಗಿ ಸ್ಟಿಚ್ ಹಾಕಿ ಇದನ್ನ ಕ್ಲೋಸ್ ಮಾಡಬೇಕು, ರಫ್ ಎಡ್ಜಸ್ ಏನು ಕಾಣದೇ ಇರೋ ರೀತಿಯಾಗಿ. ಈಗ ನೋಡಿ ಈ ತರ ಇದು ರೆಡಿ ಆಯ್ತು. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಇದನ್ನು ನಾನು ಕ್ಯಾನ್ವಾಸ್ ಬಳಸಿದ್ದೀನಲ್ವಾ, ಹಾಗಾಗಿ ಒಳ್ಳೆ ಸ್ಟಿಫ್ನೆಸ್ ಕೂಡ ಬಂದಿದೆ. ನಿಮ್ಮ ಹತ್ರ ಕ್ಯಾನ್ವಾಸ್ ಇರಲಿಲ್ಲ ಅಂದ್ರೆ ಖಂಡಿತವಾಗಿ ರೈಸ್ ಬ್ಯಾಗ್ ಅನ್ನ ಬಳಸಬಹುದು. ಕ್ಲಚ್ ಪರ್ಸ್ ರೀತಿಯಾಗಿ ಇದನ್ನ ಮಾಡಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಸ್ಟಿಫ್ನೆಸ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇದು ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ. ಸುಂದರವಾದ ಕ್ಲಚ್ ಪರ್ಸ್ ಜಸ್ಟ್ ನಮ್ಮ ಹತ್ರ ಇರುವಂತ ಬಾರ್ಡರ್ ಇಂದ ರೆಡಿ ಆಯ್ತು. ಇದು ನೀವು ಪಾರ್ಟಿ ವೇರ್ ಆಗಿ ಕೂಡ ಬಳಸಬಹುದು. ಯಾವ್ದಾದ್ರು ಫಂಕ್ಷನ್ ಇದ್ರೆ ಆವಾಗ ಕೂಡ ತಗೊಂಡು ಹೋಗ್ಬೋದು. ಒಂದು ಮೊಬೈಲ್, ಒಂದಷ್ಟು ಕ್ಯಾಶು, ಮತ್ತೆ ಕಾರ್ಡ್ಸು, ಮತ್ತೆ ಚಾವಿ ಇದನ್ನೆಲ್ಲ ಆರಾಮಾಗಿ ಇದರಲ್ಲಿ ಹಿಡ್ಸತ್ತೆ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು? ಜಸ್ಟ್ ನಿಮ್ಮ ಹತ್ರನೂ ಈ ರೀತಿಯಾದ ಬಾರ್ಡರ್ಸ್ ಗಳಿದ್ರೆ ಖಂಡಿತವಾಗಿ ಈ ರೀತಿಯಾಗಿ ರೀಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.